ಪರೀಕ್ಷೆಗೆ ಬದಲಿ. ಇತ್ತೀಚೆಗೆ ನಡೆದಂಥ ಒಂದು 3 ಮಹಾನಗರ ಪಾಲಿಕೆ ಚುನಾವಣೆ ಆಗಿರ್ಬೋದು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯಲ್ಲಿ ಏನೋ ಕಾಂಗ್ರೆಸ್ ಚೆನ್ನಾಗಿ ಮಾಡಲಿಲ್ಲ, ಓಕೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಡ್ತು. ಕಲಬುರಗಿಯಲ್ಲಿ ಅತ್ಯಂತ ಸ್ಟಿಫ್ ಕಾಂಪಿಟೇಷನ್ ಕೊಡ್ತು. ನಂತರ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅದು ಚುನಾಯಿತ ಪ್ರತಿನಿಧಿಗಳು ಹಾಕುವಂಥ ಓಟು, ಅದರಲ್ಲೂ ಕೂಡ ಕಾಂಗ್ರೆಸ್ದೇ ಒಂದು ಜಯ ಅನ್ಬೋದು ಅದು ಇಂಡೈರೆಕ್ಟಾಗಿ. ಸೊ 11 ಈಕ್ವಲ್ ಆಗಿ ಗೆದ್ದಿರ್ಬೋದು. ಬೆಳಗಾವಿ ಅಂತ ಇದರಲ್ಲಿ ಕೋಲಾರ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಕಾಂಗ್ರೆಸ್ ಒಂದು ಅದ್ಭುತವಾದ ಒಂದು ಇನ್ನರ್ ರೋಡ್ಸ್ ಬಿ ಜೆ ಪಿಯಲ್ಲಿ ಕ್ರಿಯೇಟ್ ಮಾಡ್ತು. ಅದೊಂದು ಹೊಸ ಒಂದು ಆಶಾಕಿರಣ ಹುಟ್ಟಿಸ್ತು ಕಾಂಗ್ರೆಸ್ಗೆ. ಅದಾದ ನಂತರ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿಗಿಂತ ಹೆಚ್ಚು ಕಾಂಗ್ರೆಸ್ಸು ನಿಮ್ಮ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದೆ. ಈ ಎಲ್ಲ ವಿಷಯಗಳಿಂದ ಬಿ ಜೆ ಪಿಗೆ ಎಲ್ಲ ಪಾದಯಾತ್ರೆ ಮಾಡಿಬಿಟ್ರೆ ಇನ್ನಷ್ಟು ಕಾಂಗ್ರೆಸ್ ಗಟ್ಟಿಯಾಗಿಬಿಡುತ್ತೋ ಅನ್ನೋ ಭಯಾನ. ನೋಡಿ, ರಾಜಕಾರಣದಲ್ಲಿ ಎಲ್ಲರೂ ಗೆಲ್ಲಕ್ಕಾಗಲ್ಲ. ಒಬ್ಬರು ಗೆಲ್ಲಬೇಕು, ಸೋಲ್ಬೇಕು. ಇವತ್ತು ನಾವು ಗೆದ್ದಿರ್ಬೋದು, ನಾಳೆ ಸೋಲ್ಬೋದು, ನಾಳಿದ್ದು ಗೆದ್ಬೋದು, ನಾಳೆ ಸೋಲ್ಬೋದು. ಏನು ಯಾರಿಗೂ ಪರ್ಮನೆಂಟು ಜನ ಒಂದೇ ಥರ ತೀರ್ಪು. ಈಗ ಎರಡೇ ಇತ್ತು ಬಿ ಜೆ ಪಿಯವರು ಒಂದು ಕಾಲದಲ್ಲಿ. ಈಗ 300-350 ಆಗಿಲ್ವ? ಈಗ ನಾವು 370 ಇದ್ದೋ, ನಾವು 40-50 ಬಂದಿಲ್ವೇ ನಾವು? ಸೊ ಎವ್ರಿಥಿಂಗ್ ಈಸ್ ನಾಟ್ ಪರ್ಮನೆಂಟ್. ಸ್ವೀಕಾರ ಮಾಡಬೇಕು. ಗೆಲುವು ಸೋಲು ಎಲ್ಲ ಮಾಡಿ. ಈಗ ಎಲ್ಲ ಟೈಮನ್ನು ಗೆಲ್ತೀವಿ, ಎಲ್ಲ ಟೈಮನ್ನು ನಾವು ನಡೀಬೇಕು ಅಂತಂದ್ರೆ ಅದೆಲ್ಲ ಸಾಧ್ಯ ಇಲ್ಲ. ಈಗ ಎಷ್ಟು ಪ್ರಯತ್ನ ಮಾಡೋದು ಸರ್ಕಾರ ಇದ್ದಾಗ ಜನರ. ಈಗ ನೀವು ಹೇಳ್ದಂಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಈ ವೋಟ್ ಹಾಕ್ತವ್ರು ಬೆಳಗಾಮಲ್ಲಿ ಇರ್ಬೋದು, ಧಾರವಾಡಲ್ಲಿ ಇರ್ಬೋದು, ಡಬಲ್ ಕಾನ್ಸ್ಟಿಟ್ಯೂನ್ಸಿಗಳಿತ್ತಲ್ಲ, ಬಿಜಾಪುರ, ಏನು ವೋಟಿಂಗ್ ಪ್ಯಾಟರ್ನ್ ಆಗಿದೆ ಅಲ್ಲಿ? ಅವದೇ ಸೀಟ್ ಗೆಲ್ಲಬೇಕಾದ್ರೆ ಎಷ್ಟು ಪ್ರಾಯಸವಾಗಿ ಒಂದೊಂದು ಸೀಟ್ಗಳನ್ನ ಗೆದ್ದಿದ್ದಾರೆ. ಸೊ ನಾನು ತಮಗೆ ಹೇಳ್ತಾ ಇರೋದು, ಒಬ್ಬ ಲೀಡರ್ಸೇ ಈ ತೀರ್ಮಾನ ಬರ್ತಿರ್ಬೇಕು. ಆಮೇಲೆ ಅವ್ರ ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ಕ್ಯಾಂಡಿಡೇಟೇ ಹೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ತಮ್ಮನೇ ಏನು ಹೇಳಿದ್ದಾರೆ ಅನ್ನೋದನ್ನ ನೀವು ದಾಖಲೆನ ನೀವು ತೆಗೆದು ನೋಡಿ. 13 ಜನ MLAಗಳು, 3 ಜನ MP ಗಳು ಇದ್ಕೊಂಡು, 2 ಮಿನಿಸ್ಟ್ರ್ ಇದ್ಕೊಂಡು ಬೆಳಗಾಮಲ್ಲಿ ಫೇಲ್ ಆಗಿದೆ ಅಂತಂದರೆ ಇವ್ರ ಪಾರ್ಟಿಯ ಶಿಸ್ತು ಏನಿದೆ? ಯಾರೋ ಒಬ್ಬನ ಕೈಲಿ, ಇವ್ರ ಪಾರ್ಟಿಯವ್ರ ಕೈಲಿ ವಿಡ್ರಾ ಮಾಡ್ಸೋಕ್ಕಾಗಲಿಲ್ಲ. ಏನೇನು ನಡೀತು? ಕಂಟ್ರೋಲ್ ಇಲ್ಲ, ಪಾರ್ಟಿಲಿ ಶಿಸ್ತಿಲ್ಲ, ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ಚೀಫ್ ಮಿನಿಸ್ಟ್ರು ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾರೆ, ಇನ್ನೊಂದು ಸತಿ ಚೀಫ್ ಮಿನಿಸ್ಟ್ರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಇಂಟೆಲಿಜೆನ್ಸ್ ಏನು ಹೇಳುತ್ತೆ? CM ಬದಲಾಗ್ತಾರ? ಐ ಡೋಂಟ್ ಅವ್ರ ಪಾರ್ಟಿ ವಿಚಾರ ನಂಗೆ ಬೇಡ. ಅಂದರೆ ದಿ ಅಡ್ಮಿನಿಸ್ಟ್ರೇಷನ್ ಈ ರಾಜ್ಯದಲ್ಲಿ ಇವತ್ತೇನೋ ಒಂದು ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಇವತ್ತೊಂದು ಈಶ್ವರಪ್ಪ ಏನು ಹೇಳಿದ್ದಾರೆ? ದೆರ್ ಇಸ್ ನೋ ಕೋವಿಡ್, ಈಸ್ ಎ ಮಿನಿಸ್ಟರ್. ಹೌದು, ಕರ್ಫ್ಯೂನ ರೀಕನ್ಸಿಡರ್ ಮಾಡಿ ತೆಗೆಯೋದನ್ನ ಅಂತ ಹೇಳಿದ್ದಾರೆ ವೀಕೆಂಡು ಅಲ್ವಾ? ಮತ್ತೆ ಅಂದರೆ ಇವ್ರನ್ನ ಯೂನಿಟಿ ಇಲ್ಲ ಅಂತ ಆಯ್ತಲ್ಲ. ಇದೇ ಈಶ್ವರಪ್ಪ ಬೊಮ್ಮಾಯಿರವರು ಬದಲಾವಣೆ ಆಗ್ತಾರೆ, ಇವರು ನಿರಾಣಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರಲ್ಲ ಇವರು. ಅಂದರೆ BJPಯ ಆಂತರಿಕ ಬೇಗುದಿ, ತಮ್ಮ ತೊಂದರೆಗಳನ್ನು ಮುಚ್ಕೊಳ್ಳಿಕ್ಕೆ ಕಾಂಗ್ರೆಸ್ ಯಾತ್ರೆಗೆ ತಡೆ ಕೊಡ್ತಾ ಇದ್ದಾರೆ. ಸುಮ್ಮನೆ ಅಷ್ಟೇ. ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ವಿಪರೀತ ಇದೆ. ಅದಕ್ಕೆ ಏನೋ ಒಂದು ನಮ್ಮ ಮೇಲೆ ಎಲ್ಲನೂ ಬಿಟ್ಟಂಗೆ ಬಿಟ್ಬಿಟ್ಟವ್ರೆ. ಬಾಯ್ ಬಂದಂಗೆ ಮಾತಾಡಲಿ ಬಿಡಿ ಎಲ್ಲ. ಇತ್ತೀಚೆಗೆ ರಾಮನಗರದ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸಹೋದರ DK ಸುರೇಶ್ ಅವರು ಜೊತೆಗೆ ಅಶ್ವಥ್ ನಾರಾಯಣ್ ಅವರ ಮಧ್ಯೆ ಒಂದು ದೊಡ್ಡ ವಾಗ್ಯುದ್ಧ ನಡೀತು. ಅಶ್ವಥ್ ನಾರಾಯಣ್ ಅವರು ನಿಮ್ಮ ಸಹೋದರರ ಗಂಡಸ್ತನ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದರು. ಏನದು, ಏನು ಇನ್ಸಿಡೆಂಟ್? ಯಾಕೆ DK ಅವ್ರಿಗೆ ಕನಕಪುರದಲ್ಲಿ ಅಥವಾ ರಾಮನಗರದಲ್ಲಿ ಕಾಂಗ್ರೆಸ್ಸು DK ಶಿವಕುಮಾರ್ ಕಂಡ್ರೆ ಭಯದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರಾ, ಅಥವಾ ತಮ್ಮ ಅಸ್ತಿತ್ವ ಕಂಡುಕೊಳ್ಳೋಕ್ಕೆ ಈ ಥರ ಮಾಡ್ತಾ ಇದ್ದಾರಾ? ಏನದು? ಪಾಪ ಗಂಡಸ್ತನ ಸುರೇಶ್ ಮೇಲೆ ಕರೆದು ಮಾತಾಡಿಕೊಂಡು ಅವ್ರನ್ನ ಟೆಸ್ಟಿಂಗ್ ಏನಾದ್ರು ಅಶ್ವಥ್ ನಾರಾಯಣ್ಗೆ ಹೇಳಿ ಟೆಸ್ಟ್ ಮಾಡ್ಬೇಕಾದ್ರೆ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ಪಾಪ ಅವ್ರ ಪ್ರಯತ್ನ ಮಾಡಲಿ. ಏನು ಅವರು ರಾಮನಗರನ್ನ ಆಳಿಕ್ಕೋಸ್ಕರ ಇನ್ನೊಂದು ಹೇಳಿಕೆ ಕೊಟ್ಟರು. ಆಮೇಲೆ DK ಸೋದರನ್ನ ಧ್ವಂಸ ಮಾಡ್ತೀನಿ, ನೋಡ್ತಾ ಇರಿ. ಅವ್ರಿಗೆ ಯಶಸ್ಸಾಗಲಿ, ಶುಭವಾಗಲಿ. CP ಯೋಗೀಶ್ ಅವರು ಕೂಡ ಮತ್ತೆ DK ಕ್ಯಾಂಪ್ ಸೇರ್ತಾರೆ ಅನ್ನೋ ಒಂದು ಗುಸುಗುಸು ನಡೀತಾ ಇದೆ. ಇದರಲ್ಲಿ ಏನಾದರೂ ಸತ್ಯ ಇದೆಯಾ? ರಾಜಕಾರಣ ಆರ್ಟ್, ಪಾಲಿಟಿಕ್ಸ್ ಇಸ್ ಎನ್ ಆರ್ಟ್ ಆಫ್ ಪಾಸಿಬಿಲಿಟಿ.
ನನ್ನ ಅನುಭವದಲ್ಲಿ ಯಾರು ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರು ನಿಮ್ಮ ಸಂಪರ್ಕದಲ್ಲಿದ್ದಾರಾ, ಏನಾದ್ರು ಮಾತುಕತೆ ಆಗಿದೆ? ಇಲ್ಲ, ರಾಜಕೀಯದಲ್ಲಿ ಏನು ಬೇಕಾದ್ರೂ ಸಾಧ್ಯತೆ ಆಗ್ಬೋದು. ಈಗ ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರ್ ಅವರೆಲ್ಲ ಒಂದೇ ಪ್ರಾಂತ್ಯದಲ್ಲಿದ್ದಾರೆ. ಜನತಾದಳದಿಂದ BJPಗೆ ಹೋದರು. ಚೀಫ್ ಮಿನಿಸ್ಟರ್ ಆಗಿದ್ದಾರಪ್ಪ. ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಆಯ್ತು? ಅವ್ರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಅವಾಗ, ಅವ್ರಿಗೂ ಕೂಡ ಅನ್ಕೊಂಡಿರ್ಕಿಲ್ಲ ಅವಾಗ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಸಾಧ್ಯತೆ ಬಂದರೆ ವೆಲ್ಕಮ್ ಮಾಡಿ. 3 ಚೀಫ್ ಮಿನಿಸ್ಟರ್ಗಳಾಗೋದ್ರು ಹಿಂದೆ. ಅಲ್ಲ, CP ಯೋಗೇಶ್ವರ್ ಅವ್ರು ಬಂದರೆ ವೆಲ್ಕಮ್ ಮಾಡ್ತೀರಾ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನಾನು ವೆಲ್ಕಮ್ ಅಂತ ಅಲ್ಲ, ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವೆದರ್ ಯು ಲೈಕ್ ಇಟ್ ಆರ್ ಯು ಡಸಂಟ್ ಲೈಕ್ ಇಟ್. ಈಗ ನಾನು ಕುಮಾರಸ್ವಾಮಿ ಅವರು ದೊಡ್ಡ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಹೈಕಮಾಂಡ್ ಅವರು ಹೇಳಿದ್ರು, ಅವ್ರ ಜೊತೆ ಕೈ ಜೋಡಿಸಿ ನಾವು ಅವರ ಜೊತೆ ಕೆಲಸ ಮಾಡಿದ್ದೀವಿ. ವಿ ಹ್ಯಾವ್ ಅಕ್ಸೆಪ್ಟೆಡ್ ಹಿಮ್ ಆಸ್ ದಿ ಚೀಫ್ ಮಿನಿಸ್ಟರ್. ಅದೇ ಆ ವೆದರ್ ಐ ಲೈಕ್ ಮೀ ಆರ್ ನಾಟ್, ಯಾ ಐ ಹ್ಯಾವ್ ಅಕ್ಸೆಪ್ಟೆಡ್ ಅಂಡ್ ವಿ ಹ್ಯಾವ್ ವರ್ಕ್ ಟುಗೆದರ್. ಸಮ್ಮಿಶ್ರ ಸರ್ಕಾರ ರಚನೆ ಆಗೋದಕ್ಕೂ ಕೂಡ ಒಂದು ಪ್ರಮುಖ ಕಾರಣ DK ಶಿವಕುಮಾರ್ ಅವರು. ಜೊತೆಗೆ ಕುಮಾರಸ್ವಾಮಿ ಅವರನ್ನು ಮತ್ತೆ CM ಮಾಡಲಿಕ್ಕೂ ಕೂಡ DK ಶಿವಕುಮಾರ್ ಅವರೇ ಒನ್ ಆಫ್ ದ ಪ್ರಮುಖ ಕಾರಣ. ಹಿಂದೆ ನಿಮ್ಮದು ಮಧ್ಯೆ ತುಂಬ ವೈರುಧ್ಯಗಳಿದ್ದು, ನಿಮ್ಮ ಮಧ್ಯೆ ತುಂಬ ದೊಡ್ಡದಾದಂಥ ಒಂದು ಫೈಟ್ ಇತ್ತು ರಾಜಕೀಯವಾಗಿ, ಅದೆಲ್ಲ ಓಕೆ. ಅದಾದ ನಂತರ ನೀವು ಅವ್ರಿಗೆ ಬೆಂಬಲಿಸಿದ್ರಿ. ಆಮೇಲೆ ಆವಾಗ ನಿರ್ಮಲಾನಂದ ಸ್ವಾಮೀಜಿ ಅವರ ಮಧ್ಯಸ್ಥಿಕೆಯಲ್ಲಿ ನೀವು ಹೋಗಿ ಇಬ್ಬರು ಕೂಡಿ ಭೇಟಿನೂ ಆಗಿದ್ರಿ. ಅಲ್ಲಿ ಏನು ಮಾತುಕತೆ ಆಯ್ತಂತೂ ನೀವೇ ನಮಗೆ ಹೇಳಬೇಕು. ಆ ನಂತರ ನೀವು HD ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿದ್ರಿ, ಅವರು ಸರ್ಕಾರ ಇರೋವರೆಗೂ. ಸೊ ಅದೇ HD ಕುಮಾರಸ್ವಾಮಿ ಅವರೀಗ ಪ್ರತಿನಿತ್ಯ DK ಶಿವಕುಮಾರ್ ವಿರುದ್ಧ ಒಂದಿಲ್ಲ ಒಂದು ಟ್ವೀಟ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಮನ್ನ ಕಾಲು ಎಳೆತಾನೆ ಇರ್ತಾರೆ. ನಿಮ್ಮ ಮೇಲಿನ ಪ್ರೀತಿಯಿಂದನ, ದ್ವೇಷದಿಂದನ, ಭಯದಿಂದನ? ನಾನು ನೋಡಿ, ನಿರ್ಮಲಾನಂದ ಸ್ವಾಮಿಗಳು ನಮಗೆ ನಮ್ಮ ಸಮಾಜದ ದೊಡ್ಡ ಧರ್ಮಗುರುಗಳು. ಅವರು ಯಾವತ್ತೂ ನಮಗೆ ರಾಜಕಾರಣದಲ್ಲಿ ಪಾಪ ಅವ್ರು ಯಾವುದು ಇಂಟರ್ಫಿಯರ್ ಆದವರಲ್ಲ. ಏನಾದ್ರು ನಮ್ಮ ಹುಡುಗರುಗಳು ಚೆನ್ನಾಗಿರಲಿ ಅಂತೇಳಿ ಒಳ್ಳೇದು ಬಯಸಿದ್ದಾರೆ. ದೊಡ್ಡವರಿರ್ಬೋದು, ಇವರಿರ್ಬೋದು. ಯಾವತ್ತೂ ಅವರು ರಾಜಕಾರಣಕ್ಕೆ ಕೈ ಹಾಕ್ತವ್ರಲ್ಲ. ನನಗೆ ಯಾವ ಸಂದರ್ಭದಲ್ಲಿ ಯಾರಿಗೂ ಕೂಡ ಹೋದವ್ರಿಗೆಲ್ಲ ಆಶೀರ್ವಾದ ಮಾಡಿ, ಎಲ್ಲ ಪಾರ್ಟಿಯವ್ರಿಗೂ ಆಶೀರ್ವಾದ ಮಾಡಿದ್ದಾರೆ, ಅದರಲ್ಲಿ ನಮ್ಮದೇನಿಲ್ಲ. ಈಗ ಕುಮಾರನವರು ಏನು ದಿನನಿತ್ಯ ಮಾತಾಡ್ತಾ ಇದ್ದಾರೆ, ಏನು ಹೇಳ್ತಾರೆ, ನನ್ನ ಮೇಲೆ ಜಾಸ್ತಿ ಪ್ರೀತಿ ಇರ್ಬೋದು ಅವ್ರಿಗೆ. ಇಲ್ಲಿ ಪ್ರೀತಿ ಇರೋರ ಕಡೆನೇ ಜಾಸ್ತಿ ಬೈಯೋದು, ವಿಶ್ವಾಸ ಇರೋರ ಕಡೆನೇ ಏನೋ ನಮ್ಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಈಗ ದೂರದಲ್ಲಿರೋರಿಗೆ ಹೊಡಿಯೋಕ್ಕಾಯ್ತಿತ್ತ? 3ನೇ ಮನೆಯವ್ರಿಗೆ ಕಲ್ಲು ಹೊಡಿಯೋಕ್ಕಾಯ್ತಿತ್ತ? ಯಾವ 4ನೇ ಊರಿಗೆ ಬೇಕಾಯ್ತಿತ್ತ? ಪಕ್ಕದ ಮನೆಯೋ, ಎದುರುಗಡೆ ಮನೆಯೋ, ಅಣ್ಣ ತಮ್ಮ, ಚಿಕ್ಕಪ್ಪನ ಮಕ್ಕಳು, ಹತ್ರ ಇರೋರು, ಅಂಥವ್ರ ಹತ್ರಕ್ಕೆ ಮಾತ್ರ ಎಲ್ಲದಕ್ಕೂ ಸಲೀಸಾಗಿ ಸಿಗ್ತಾರೆ. ಹಾಗೆ ನಾನು ಒಂದೇ ಜಿಲ್ಲೆಯವನು. ಈಗ ಪಕ್ಕದಲ್ಲಿರೋರನ್ನ ಬೈತಾರೆ, ಏನಾದ್ರು ಮಾತಾಡ್ತಾ ಇರ್ತಾರೆ, ಖುಷಿಯಿಂದ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆಗಿರ್ಬೋದು, ನಿಮ್ಮ ಸುತ್ತಮುತ್ತಲ ರಾಮನಗರ, ಕನಕಪುರ, ಚಿಕ್ಕಬಳ್ಳಾಪುರ ಈ ಕಡೆಯಲ್ಲಿ ಆಗಿರ್ಬೋದು, ನಿಮಗೆ JDS ಕೂಡ ಒನ್ ಆಫ್ ದ ಪ್ರಬಲ ಸ್ಪರ್ಧಿ. ಇತ್ತೀಚಿನ ಪರಿಷತ್ ಚುನಾವಣೆ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು. ಸೊ ಕಾಂಗ್ರೆಸ್ ಒಳ್ಳೆ ರೀತಿಯ ಒಂದು ಸಾಧನೆಯನ್ನು ಮಾಡಿದೆ, ಒಂದು ಒಳ್ಳೆಯ ಆಶಾದಾಯಕ ಒಂದು ಭಾವನೆ ಮೂಡಿದೆ. ಸೊ ನೀವು ಇಷ್ಟು ದಿನ ಕುಮಾರಸ್ವಾಮಿಯವ್ರ ಜೊತೆಗೆ ಅಡ್ಜಸ್ಟ್ ಆಗಿ ಕೆಲಸ ಎಲ್ಲ ಮಾಡಿದ್ದೀರಾ. ಸೊ ಮುಂಬರುವ ಚುನಾವಣೆಯಲ್ಲಿ, ಅಂದರೆ ಇನ್ನೂ ಮುಂದಿನ ವರ್ಷ ಇದೆ ನಮ್ಮದು ಅಸೆಂಬ್ಲಿ ಚುನಾವಣೆ, JDS ಪಾತ್ರ ಏನಿರ್ಬೋದು? ಮತ್ತೆ ಅದು ನಿರ್ಣಾಯಕ ಒಂದು ಪಕ್ಷ ಆಗಿ ಹೊರಹೊಮ್ಮೋ ಸಾಧ್ಯತೆ ಏನಿದೆ ನಿಮ್ಮ ಲೆಕ್ಕಾಚಾರ ಪ್ರಕಾರ? ನನಗೆ ಅವ್ರ ಪಾರ್ಟಿ ಇರೋದು, ನಾವು ಯಾಕೆ ಮಾತಾಡಬೇಕು? ಕಾಂಪಿಟೇಟರ್ ಅಲ್ಲ, ದೊಡ್ಡವರು, ಯಾರನ್ನ ಬೇಕಾದ್ರು ದೇ ಆರ್ ದಿ ಕಿಂಗ್ ಮೇಕರ್ಸ್. ಕಿಂಗು ಮಾಡ್ತಾರೆ, ಕಿಂಗು ಆಯ್ತಾರೆ. ನಾವು ಯಾಕೆ ಅವ್ರ ಸುದ್ದಿಗೆ ಹೋಗೋಣ? ಅವ್ರ ಪಾರ್ಟಿ ಅವ್ರದ್ದು, ನಮ್ಮ ಪಾರ್ಟಿ ನಮ್ಮದು, ನಮ್ಮ ಸಿದ್ಧಾಂತ ನಮ್ಮದು, ಅವ್ರು ನಮಗೆ ಜನರು, ನಮ್ಮದೊಂದು ಪಕ್ಷ, ನ್ಯಾಷನಲ್ ಪಾರ್ಟಿ, ನಮ್ಮದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ.